ಪ್ರೇಮಿ ಕಿರುಕುಳಕ್ಕೆ ಯುವತಿ ಸೂಸೈಡ್ ಮಾಡಿಕೊಂಡಿದ್ದಾಳೆ. 22 ವರ್ಷದ ವಾಣಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಪಾಗಲ್ ಪ್ರೇಮಿಯೊಬ್ಬನ ಕಿರುಕುಳ ತಾಳಿರಾರದೆ ಯುವತಿಯೊಬ್ಬಳು ಸೂಸೈಡ್ ಮಾಡಿಕೊಂಡಿದ್ದಾಳೆ. 22 ವರ್ಷದ ವಾಣಿ HSR ಲೇಔಟ್ನ ಅಗರ ಕೆರೆಗೆ ಹಾರಿ ಯುವತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಶಿವಮೊಗ್ಗ ಜಿಲ್ಲೆಯ ಬೆಳಮಕ್ಕಿ ಮೂಲದ ಯುವತಿಯಾಗಿದ್ದಾಳೆ ಇವಳು. ಕಾಲೇಜಿನಲ್ಲಿ ಒಟ್ಟಿಗೆ ಓದುತ್ತಿದ್ದರಂತೆ ವಾಣಿ ಮತ್ತು ಅಭಿಷೇಕ್. 1 ವರ್ಷದ ಹಿಂದೆ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ರು. ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ಲು ಈಕೆ ವಾಣಿ ಎಂಬಾತಳು. ವಾಟ್ಸಪ್ನಲ್ಲಿ ವಿಡಿಯೋ ಕಳುಹಿಸಿ ಬ್ಲಾಕ್ ಮೇಲ್ ಮಾಡಿದ್ನಂತೆ. ಕರೆದಾಗಲೆಲ್ಲ ರೂಮಿಗೆ ಬರಬೇಕು ಅಂತ ಅಭಿಷೇಕ್ ಮೆಸೇಜ್ ಮಾಡ್ತಿದ್ನಂತೆ, ಬ್ಲಾಕ್ ಮೇಲ್ ಮಾಡ್ತಿದ್ನಂತೆ. ಹಾಗಾಗಿ ಮಾನಸಿಕ ಹಿಂಸೆಯನ್ನ ತಾಳಲಾರದೆ ಡೆತ್ ನೋಟ್ ಬರೆದಿಟ್ಟು ಸೂಸೈಡ್ ಮಾಡಿಕೊಂಡಿದ್ದಾಳೆ ವಾಣಿ. ಇದೀಗ HSR ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಭಿಷೇಕ್ಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಪೊಲೀಸರು. ಶಿವಮೊಗ್ಗ ಜಿಲ್ಲೆಯ ಬೆಳಮಕ್ಕಿ ಮೂಲದ ಯುವತಿ 22 ವರ್ಷದ ವಾಣಿ ಎಂಬಾತಳು ಸೂಸೈಡ್ ಮಾಡಿಕೊಂಡಿದ್ದಾಳೆ. ಪ್ರೇಮಿಯ ಕಿರುಕುಳವನ್ನ ತಾಳಲಾರದೆ. ನೋಡಿ, ತಂದೆ ತಾಯಿ ಕಷ್ಟಪಟ್ಟು ಓದಿಸಿರ್ತಾರೆ, ಏನೋ ಒಂದಿಷ್ಟು ದುಡಿಮೆ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದಿರ್ತಾರೆ. ಈ ರೀತಿಯಾಗಿ ಪ್ರೀತಿ ಪ್ರೇಮ ಅಂತನೋ ಅಥವಾ ಈ ರೀತಿಯಾದಂಥ ಪಾಗಲ್ ಪ್ರೇಮಿಯ ಕಿರುಕುಳ ಅಂತೆ ಈ ವಿಚಾರಕ್ಕೆ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರೆ ತಂದೆ ತಾಯಿ ಎಲ್ಲಿಗೆ ಹೋಗ್ಬೇಕು? ಹಾಗಿದ್ರೆ ಸಾಯುವಾಗ ತಂದೆ ತಾಯಿ ನೆನಪಿಗೆ ಬರಲಿಲ್ವಾ? ನೋಡಿ, ದೃಶ್ಯದಲ್ಲಿ ಏನ್ ಕಾಣಿಸ್ತಿದ್ದಾರೆ ಇವರೇ ವಾಣಿ ಮತ್ತೆ ಅಭಿಷೇಕ್. ವಾಣಿ 22 ವರ್ಷದ ಯುವತಿಗೆ ಇವನು ಹುಡುಗ ಕಿರುಕುಳ ನೀಡ್ತಿದ್ನಂತೆ. ಕರೆದಾಗಲೆಲ್ಲ ರೂಮಿಗೆ ಬರಬೇಕು ಅಂಥೇಳಿ ಮೆಸೇಜ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿದ್ನಂತೆ. ಹಾಗಾಗಿ ಮನನೊಂದಂತ ಯುವತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. HSR ಲೇಔಟ್ನಿನ ಅಗರ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಶಿವಮೊಗ್ಗ ಜಿಲ್ಲೆಯ ಬೆಳಮಕ್ಕಿ ಮೂಲದ ಯುವತಿ 22 ವರ್ಷದ ವಾಣಿ ಹುಡುಗನ ಕಿರುಕುಳವನ್ನ ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಯುವತಿಗೆ ವಾಟ್ಸಪ್ನಲ್ಲಿ ವಿಡಿಯೋಗಳನ್ನ ಕಳುಹಿಸಿ ಬ್ಲಾಕ್ ಮೇಲ್ ಮಾಡ್ತಿದ್ನಂತೆ. ಜೊತೆಗೆ ಕರೆದಾಗೆಲ್ಲ ರೂಮಿಗೆ ಬರಬೇಕು ಅಂಥೇಳಿ ಮಾನಸಿಕವಾದಂಥ ಹಿಂಸೆಯನ್ನ ಕೊಡ್ತಿದ್ನಂತೆ. ಅದಕ್ಕೋಸ್ಕರ ಡೆತ್ ನೋಟ್ ಬರೆದಿಟ್ಟು ಸೂಸೈಡ್ ಮಾಡಿಕೊಂಡಿದ್ದಾಳೆ. ಇದೀಗ HSR ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೋಹನ್ ಲೈನಲ್ಲಿದ್ದಾರೆ. ಮೋಹನ್, 22 ವರ್ಷದ ವಾಣಿ ಇನ್ನೂ ಜೀವನದ ಅರ್ಧ ಭಾಗವನ್ನೂ ನೋಡಿಲ್ಲ. ಈಗ ಒಂದು ಕಿರುಕುಳಕ್ಕೋಸ್ಕರ ಪ್ರಾಣವನ್ನೇ ಕಳೆದುಕೊಂಡಿದ್ದಾಳೆ. ಹೇಗಾಯ್ತು ಈ ಘಟನೆ? ಏನಾಯ್ತು? ಯಾವಾಗ ಆಗಿದ್ದು? ಇವತ್ತು ಅಗ್ರಹಾರ ಕೆರೆಗೆ ಬಿದ್ದು ಯುವತಿ ಸೂಸೈಡ್ ಮಾಡ್ಕೊಂಡಿರುವಂತ ಘಟನೆ ಬೆಳಕಿಗೆ ಬಂದಿದೆ. ಇನ್ನು ವಾಣಿ ಎಂಬ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬೆಳಮಕ್ಕಿ ಗ್ರಾಮದ ಮೂಲ ಯುವತಿ ಏನು 1 ತಿಂಗಳ ಹಿಂದೆ ಬೆಂಗಳೂರಿಗೆ ಕೆಲಸಕ್ಕಾಗಿ ಬಂದಿರ್ತಾರೆ. ಇಲ್ಲಿ ಬಂದು ಒಂದು ಚಿನ್ನದ ಅಂಗಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಏನು 1 ವರ್ಷದ ಹಿಂದೆ ಅವರು ವ್ಯಾಸಂಗ ಮಾಡ್ತಾ ಇದ್ರು ಅಂತ ಒಂದು ಕಾಲೇಜ್ನಲ್ಲಿ ಒಬ್ಬ ಹುಡುಗ ಪರಿಚಯ ಆಗಿರ್ತಾರೆ. ಆ ಹುಡುಗ ಮತ್ತು ಈ ಹುಡುಗಿಗೂ ಒಟ್ಟು ಏನು ಫ್ರೆಂಡ್ಶಿಪ್ ಆಗುತ್ತೆ. ಫ್ರೆಂಡ್ಶಿಪ್ ನಂತರ ಅದು ಮುಂದೆ ಬೇರೆ ಬೇರೆ ರೀತಿಯಾಗಿ ನಡೆಯುತ್ತೆ. ಇದಾದ ಮೇಲೆ ಏನು ಹುಡುಗಿಯ ಕೆಲವೊಂದು ಫೋಟೋಸ್ಗಳನ್ನು ವಿಡಿಯೋಸ್ಗಳನ್ನು
ಸೀಕ್ರೆಟ್ ಆಗಿ ಮಾಡಿಕೊಟ್ಟಿದ್ದಂತ ಹುಡುಗ ಆ ಹುಡುಗಿಗೆ ಬ್ಲಾಕ್ ಮೇಲ್ 1 ವರ್ಷದಿಂದ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನೀನು ವಿಡಿಯೋ ಕಳಿಸು, ಫೋಟೋ ಕಳಿಸು, ನೀನು ನನ್ನ ಕರೆದಾಗ ರೂಮಿಗೆ ಬರಬೇಕು, ಬರ್ದೇ ಇಲ್ಲದೆ ನಿಮ್ಮ ಕುಟುಂಬದ ಮಾನ ಮರ್ಯಾದೆ ಏನಿರುತ್ತೆ ಹರಾಜಾಗ್ತೀನಿ, ವೈರಲ್ ಮಾಡ್ತೀನಿ ವಿಡಿಯೋಸ್ ಫೋಟೋಸ್ ಅನ್ನ ಅಂತ 1 ವರ್ಷದಿಂದ ಸದಾ ಕಿರುಕುಳ ಕೊಡ್ತಾ ಇರ್ತಾನೆ. ಈ 1 ವರ್ಷದಿಂದ ಕಿರುಕುಳವನ್ನು ಸಹಿಸಿಕೊಂಡಿದ್ದ ಏನು ವಾಣಿ ಇದೀಗ ಅತಿರೇಕಕ್ಕೆ ಹೋದಂತ ಸಮಯದಲ್ಲಿ ಇನ್ನು ಏನು ಕಿರುಕುಳನ್ನ ತಾಳಲಾರ್ದೇನೆ ನನ್ನ ಸಾವಿಗೆ ಈತನೇ ಕಾರಣ, ಇನ್ನು ನನ್ನ ಸಾವಿಗೆ ಈತನೇ ಅಭಿಷೇಕ್ನೇ ಕಾರಣ, ಅಭಿಷೇಕ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ, ನಾನು ಸತ್ತಾದ್ಮೇಲೆ ಅವನು ಕತೆ ಹೇಳ್ತಾನೆ ಹಾಗೆ ಹೀಗೆ ಅಂತ ಹೇಳ್ತಾನೆ, ಅದೆಲ್ಲ ಸುಳ್ಳು, ನಿಜವಾಗ್ಲೂ ನನ್ನ ಸಾವಿಗೆ ಅಭಿಷೇಕೇ ಕಾರಣ ಆಗ್ತಾನೆ, ಅವನಿಗೆ ತಕ್ಕ ಶಿಕ್ಷೆ ಆಗ್ಬೇಕು, ಅಥವಾ ನನ್ನ ಕುಟುಂಬದ ಮಾನ ಮರ್ಯಾದೆ ಏನು ಹರಾಜಾಗಬಾರ್ದು, ನನ್ನ ಕುಟುಂಬಕ್ಕೆ ಇರುವಂತ ಹೆಸರು ಹಾಗೆ ಇರಬೇಕು ಅನ್ನೋ ಒಂದು ವಿಚಾರದಲ್ಲಿ ವಾಣಿ ಈಗ ಸೂಸೈಡ್ ಮಾಡ್ಕೊಂಡಿರುವಂತದ್ದು. ರಾಶಿಕಾ, ಓಕೆ ಮೋಹನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನೋಡಿ, ಹುಡುಗ ಹುಡುಗಿ ರಿಲೇಷನ್ಶಿಪ್ಪಲ್ಲಿದ್ದರೋ ಅಥವಾ ಸ್ನೇಹದಲ್ಲಿದ್ದರೋ ಪ್ರೀತಿ ಮಾಡ್ತಿದ್ರೋ ಗೊತ್ತಿಲ್ಲ, ಅವರ ಮುಖ ನೋಡಿದರೆ ಅವರ ಏಜನ್ನು ನೋಡಿದರೆ ಗೊತ್ತಾಗತ್ತೆ, ಓದೋ ಏಜ್ ಅದು. ಅಂಥ ಏಜಲ್ಲಿ ಈ ರೀತಿಯಾದಂಥದ್ದೆಲ್ಲ ಬೇಕಾ? ಪ್ರೀತಿ ಪ್ರೇಮ ಅಂತ ಅಂದ್ಕೊಂಡು ಜೀವನ ಹಾಳು ಮಾಡಿಕೊಂಡ್ರೆ ತಂದೆ ತಾಯಿ ಎಲ್ಲಿಗ್ರಿ ಹೋಗಬೇಕು? ಇಷ್ಟು ವರ್ಷ ಸಾಕಿರ್ತಾರೆ, ನಿಮ್ಮನ್ನು ಬೆಳೆಸಿರ್ತಾರೆ. ಇವ್ರು ಯಾರೋ ಮಧ್ಯಂತರದಲ್ಲಿ ಬಂದವರು, 1 ವರ್ಷದ ಹಿಂದೆ 6 ತಿಂಗಳ ಹಿಂದೆ ಪರಿಚಯ ಆದವ್ರ ಜೊತೆ ನೀವು ಆತ್ಮೀಯತೆಯನ್ನು ಬೆಳೆಸ್ಕೊಂಡ್ರೆ ಹೀಗಾಗದೆ ಇನ್ನೇನಾಗತ್ತೆ? ಇಂಥವರಿಗೋಸ್ಕರ ಅಮೂಲ್ಯವಾದಂಥ ಪ್ರಾಣವನ್ನೇ ಬಲಿ ಕೊಡಬೇಕಾ? ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬರ್ತಾರಲ್ಲ ಎಷ್ಟೋ ಜನರ ಕತೆಗಳಿದು. ಆದರೆ ಯೋಚನೆ ಮಾಡಬೇಕು, ಜೀವನ ನಮ್ಮದು, ಬೇರೆಯವ್ರದ್ದಲ್ಲ, ನಮಗೋಸ್ಕರ ಬದುಕಬೇಕು. ನಿಮ್ಮನ್ನು ನಂಬ್ಕೊಂಡು ತಂದೆ ತಾಯಿ ಇರ್ತಾರೆ, ಕುಟುಂಬ ಇರುತ್ತೆ, ನಿಮ್ಮ ಭವಿಷ್ಯ ಇದೆ. ಅಷ್ಟೇ ಯಾಕೆ, ಇಷ್ಟು ನಿಮಗೆ ಕಿರುಕುಳ ಕೊಟ್ಟು ಇಷ್ಟು ಹಿಂಸೆ ಕೊಡೋರು, ನಿಮ್ಮನ್ನು ಪ್ರೀತಿಸೋರು ನಿಮ್ಮ ಸ್ನೇಹಿತರು ಹೇಗಾಗೋದಕ್ಕೆ ಸಾಧ್ಯ? ಅವ್ರ ಮೇಲೆ ಹೇಗೆ ಅಷ್ಟೊಂದು ಭಾವನೆ, ಸಾಯುವಷ್ಟು ಭಾವನೆ ಆಗಿರ್ಬೋದು, ಅಷ್ಟು ಅಸಹಾಯಕತೆಯ ಅಷ್ಟು ಮಟ್ಟಿಗೆ ಹಚ್ಕೊಳ್ಳೋ ಅಂಥದ್ದು ಏನಿದೆ?